ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.23% ಅಥವಾ 53 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ. ಬಟ್ ಇವತ್ತಿನ ಚಾರ್ಟ್ ನೋಡಬಹುದು, ಓಪನಿಂಗ್ ಡೌನ್ ಇತ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಬಂದಿದ್ದಂತಹ ಸುದ್ದಿಗಳು ಪಾಸಿಟಿವ್ ಸುದ್ದಿಗಳೇನಾಗಿರ್ಲಿಲ್ಲ. ಆಕ್ಚುಲಿ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬರುತ್ತೇನೋ ಅನ್ನೋ ರೀತಿ ಇತ್ತು ಸಿಚುಯೇಷನ್. ಬಟ್ ಆ ರೀತಿ ಏನಾಗ್ಲಿಲ್ಲ. ಇಂಡೆಕ್ಸ್ ಲೆವೆಲ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಓಪನಿಂಗ್ ಡೌನ್ ಅಲ್ಲಿ ಆಯ್ತು, ನಂತರ ಒಳ್ಳೆ ರಿಕವರಿ ಆಗಿ ಪಾಸಿಟಿವ್ ಕೂಡ ಆಯ್ತು ಮಾರ್ಕೆಟ್. ನೋಡಬಹುದು ಆಲ್ಮೋಸ್ಟ್ ಮೋರ್ ದನ್ 200 ಪಾಯಿಂಟ್ಸ್ ರಿಕವರ್ ಆಯ್ತು ಮಾರ್ಕೆಟ್. ಆ ನಂತರ ಮತ್ತೆ ಅಲ್ಲಿಂದ ಡೌನ್ ಫಾಲ್ ಕಂಡು ಬಂತು, ಆಲ್ಮೋಸ್ಟ್ 200 ಪಾಯಿಂಟ್ಸ್. ಮತ್ತೆ ಕೊನೆಯಲ್ಲಿ ಒಂದು ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಸೊ ಓವರ್ ಆಲ್ ಸೀಸಾ ಟೈಪ್ ಅಲ್ಲಿ ಮೂವ್ ಆಯ್ತು ಮಾರ್ಕೆಟ್. ಬಟ್ 53 ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ 0.2% ಅಥವಾ 150 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಒಳ್ಳೆ ರಿಕವರಿ ಆಯ್ತು, ಬಟ್ ಅಷ್ಟೇನಾಗ್ಲಿಲ್ಲ. ಮತ್ತೆ ಡೌನ್ ಆಗಿ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.12% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿಫ್ಟಿ 100 ಅಲ್ಲಿ 0.4% ಡೌನ್ ಇದೆ. ನಿಫ್ಟಿ 200 0.48% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 500 ಅಲ್ಲಿ 0.54% ಡೌನ್ ಫಾಲ್ ಇದೆ. ಅಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಮಾತ್ರ ಮೋರ್ ದನ್ 1% ಡೌನ್ ಫಾಲ್ ಕಂಡು ಬಂತು. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.2 ಇಂದ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.82% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮಿಡ್ ಕ್ಯಾಪ್ 100 ಅಲ್ಲಿ 0.81% ಡೌನ್ ಇದೆ. ಮಿಡ್ ಕ್ಯಾಪ್ 100 0.85% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ 0.8% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.37% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.67% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.84% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ 0.3 ಇಂದ 0.8% ವರೆಗೂ ಡೌನ್ ಇದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎರಡು ಕಡೆ ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಮೋರ್ ದನ್ 1% ಡೌನ್ ಫಾಲ್ ಇದೆ. 1.12% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಲ್ಲಿ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಆಟೋದಲ್ಲಿ 0.17% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ನಿಫ್ಟಿ ಬ್ಯಾಂಕ್ 0.14% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.22% ಡೌನ್ ಪರ್ಫಾರ್ಮೆನ್ಸ್ ಇದೆ. FMCG ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ, 0.89% ಡೌನ್ ಇದೆ. IT 1.62% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಮೀಡಿಯಾ 1.78% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಟಲ್ ಅಲ್ಲಿ 0.26% ನೆಗೆಟಿವ್ ಇದೆ. ಫಾರ್ಮಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, 0.61% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.89% ನೆಗೆಟಿವ್ ಇದೆ. ರಿಯಾಲ್ಟಿ 0.64% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ 0.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ 0.33% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.15% ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಐಲ್ಯಾಂಡ್ ಗ್ಯಾಸ್ 0.22% ನೆಗೆಟಿವ್ ಇದೆ. ಹಾಗೆ ಕೆಮಿಕಲ್ ಸೆಕ್ಟರ್ ಅಲ್ಲಿ 1.27% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೆಲವು ಇಂಡೈಸಸ್ ಗಳು ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಅದರಲ್ಲಿ ಮೀಡಿಯಾ, ಫಾರ್ಮಾ, ಪ್ರೈವೇಟ್ ಬ್ಯಾಂಕ್ಸ್, ಹೆಲ್ತ್ ಕೇರ್ ಹಾಗೂ ನಿಫ್ಟಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಇನ್ನು ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದರಲ್ಲೂ ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು IT ಸೆಕ್ಟರ್ ಅಲ್ಲಿ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಹಾಗೂ ಕೆಮಿಕಲ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. IT ಸೆಕ್ಟರ್ ಡೌನ್ ಆಗ್ಲಿಕ್ಕೆ ಒಂದು ಸ್ಪೆಷಲ್ ಕಾರಣ ಕೂಡ ಇದೆ, ಅದನ್ನು ಕೂಡ ನಾವು ನೋಡೋಣ, ತಿಳ್ಕೊಳ್ಳೋಣ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೆನ್ನೆ ಅಂತೂ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. 1%, 1.5%, 0.86%, 0.77% ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದಾವೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮ್ ಮಾಡಿದ್ದಾವೆ. ಇಂಡಿಯನ್ ಮಾರ್ಕೆಟ್ ಕೂಡ ನೆಗೆಟಿವ್, ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಇವತ್ತು. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ, ನಾವಿಲ್ಲಿ ಅದನ್ನ ನೋಡಬಹುದು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗೇ ಇತ್ತು, ಬಟ್ ಏಷ್ಯನ್ ಕ್ಯೂಸ್ ಮಾತ್ರ ನೆಗೆಟಿವ್ ಇತ್ತು. ಇನ್ನು ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಅಂತೂ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಾವು ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಈಗ ಸೀಸ್ ಫೈರ್ ಪ್ರಾಕ್ಟಿಕಲಿ ಮೀನಿಂಗ್ ಲೆಸ್ ಆಗಿದೆ ಅನ್ನೋದನ್ನ ಇರಾನ್ ಕೂಡ ಹೇಳಿದೆ. ಮತ್ತೆ ಈಗಾಗಲೇ ಎರಡು ಕಡೆಯಿಂದ ಅಟ್ಯಾಕ್ ಗಳು ಸ್ಟಾರ್ಟ್ ಆಗಿದೆ. ಈ ಒಂದು ಸುದ್ದಿ ಮೇಜರ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಮಾರ್ಕೆಟ್ ನ ಮೇಲೆ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲೂ ಕೂಡ 1.5%, 2% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹೆಡ್ಲೈನ್ ಇಂಡೈಸಸ್ ಗಳು ಜಾಸ್ತಿ ಡೌನ್ ಆಗದೆ ಇರಬಹುದು, ಬಟ್ ಪೋರ್ಟ್ಫೋಲಿಯೋಗಳಲ್ಲಂತೂ ಅದರಲ್ಲೂ ಎಸ್ಪೆಷಲಿ ಮಿಡ್ ಅಂಡ್ ಸ್ಮಾಲ್ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಪೋರ್ಟ್ಫೋಲಿಯೋಗಳು ಡೌನ್ ಅಂತೂ ಆಗಿದ್ದಾವೆ.
ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಕಾನ್ಫ್ಲಿಕ್ಟ್. ಇದ್ರ ಜೊತೆಗೆ ಈ ಸುದ್ದಿ ಬಂದ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ 0.7% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಾರ್ನಿಂಗ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇತ್ತು, ಬಟ್ ಅಷ್ಟು ದೊಡ್ಡ ರಿಯಾಕ್ಷನ್ ಇಲ್ಲ. ಅಂದ್ರೆ ಇದು ಹೆಂಗಾಗಿದೆ ಅಂದ್ರೆ ದಿನಾ ಅದೇ ಸುದ್ದಿ ಬರ್ತಾ ಇದ್ರೆ ಅದಕ್ಕೆ ರಿಯಾಕ್ಷನ್ ಕಡಿಮೆ ಆಗ್ತದೆ ದಿನ ದಿನ. ಅದೇ ಪರ್ಫಾರ್ಮೆನ್ಸ್ ಇವಾಗ ನೋಡ್ಲಿಕ್ಕೆ ಸಿಗ್ತಿರೋದು ಅಂತಾನೆ ಹೇಳ್ಬೋದು. ಅಂತ ದೊಡ್ಡ ರಿಯಾಕ್ಷನ್ ಅಂತೂ ಇಲ್ವೇ ಇಲ್ಲ. ಎರಡು ಕಡೆಗಿಂದ ಅಟ್ಯಾಕ್ ಗಳು ಸ್ಟಾರ್ಟ್ ಆಗಿದೆ ಅಂದ್ರೂ ಕೂಡ ಕ್ರೂಡ್ ಅಲ್ಲಿ ಅಂತ ರಿಯಾಕ್ಷನ್ ಇಲ್ಲ. ಅದನ್ನ ನಾವಿಲ್ಲಿ ನೋಡಬಹುದು. ಇನ್ನು ನಮ್ಮ ರುಪಿ ಡಾಲರ್ ಎದುರುಗಡೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದ್ರೆ ಇವತ್ತು ಸ್ವಲ್ಪ ವೀಕ್ನೆಸ್ ಮುಂದುವರೆದಿದೆ. 95.71 ವರೆಗೂ ಕೂಡ ಹೋಗಿದೆ ಡಾಲರ್ ಎದುರುಗಡೆ ರುಪಿ. ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಈ ಮಂತ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ರುಪಿ ಪರ್ಫಾರ್ಮೆನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಮತ್ತೆ ವೀಕ್ ಆಗುತ್ತೆ. 94, 95, 96 ಈ ಲೆವೆಲ್ ಅಲ್ಲೇ ಓಡಾಡ್ತಿದೆ ಸದ್ಯದ ಮಟ್ಟಿಗೆ ರುಪಿ ಡಾಲರ್ ಎದುರುಗಡೆ. ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇದಕ್ಕೆ ಕಂಡೀಷನ್ಸ್ ಇರುತ್ತೆ. ಅದೇನಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಿ, ಇಲ್ಲಾಂದ್ರೆ ಸಪೋರ್ಟ್ ಸಿಗೋದಿಲ್ಲ, ಅದು ನೆನಪಿರ್ಲಿ. ಇನ್ನು ಇವತ್ತು IT ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು. ಅದಕ್ಕೆ ಪ್ರಮುಖ ಕಾರಣ ಅಂತ ಆಂಥ್ರಪಿಕ್ ನ ಒಂದು ಹೊಸ ಲಾಂಚ್. ಆಂಥ್ರಪಿಕ್ ಇನ್ನೊಂದು AI ಲಾಂಚ್ ಮಾಡಿದೆ ನೋಡಬಹುದು. ನ್ಯೂಲಿ ಲಾಂಚ್ಡ್ ಕ್ಲಾಡ್ ಫೇಬಲ್ 5. ಈ ಫೇಬಲ್ 5 ಅನ್ನ ಲಾಂಚ್ ಮಾಡಿದೆ ಆಂಥ್ರಪಿಕ್. ಇದು IT ಸೆಕ್ಟರ್ ಅಲ್ಲಿ ಒಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತು ನೋಡಬಹುದು ಆಂಥ್ರಪಿಕ್ ಆನ್ ಟ್ಯೂಸ್ಡೇ ಅನ್ವೇಲ್ಡ್ ಕ್ಲಾಡ್ ಫೇಬಲ್ 5, a new mythos class artificial intelligence model that the company said delivers a significant jump in software engineering and knowledge work capabilities. ಈ ಫೇಬಲ್ 5 ಲಾಂಚ್ ಅಥವಾ ಮೈಥೋಸ್ ಕ್ಲಾಸ್ ಅಂತ ಕರೀತಿದೆ. ಇದರ ಲಾಂಚ್ ಮತ್ತೆ IT ಸೆಕ್ಟರ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ. ಜೊತೆಗೆ ಇಲ್ಲಿ ಹಲವು ಸೇಫ್ ಗಾರ್ಡ್ಸ್ ಇಶ್ಯೂಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಈಗ ಆಂಥ್ರಪಿಕ್ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಸೇಫ್ ಗಾರ್ಡ್ಸ್ ಟು ಅಡ್ರೆಸ್ ಕನ್ಸರ್ನ್ಸ್ ಅಬೌಟ್ ಮಿಸ್ಯೂಸ್ ಆಗೋ ಬಗ್ಗೆ ಏನು ಕನ್ಸರ್ನ್ಸ್ ಇತ್ತು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅಡಿಷನಲ್ ಸೇಫ್ ಗಾರ್ಡ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ರಿಲೀಸ್ ಮಾಡಿದೆ. ಈ ಒಂದು ಸುದ್ದಿ ಎಸ್ಪೆಷಲಿ IT ಸೆಕ್ಟರ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿರೋದು. ಇವಾಗ ಏನು TCS ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. TCS ಟೈಸ್ ಅಪ್ ವಿತ್ ಆಂಥ್ರಪಿಕ್ ಟು ರೋಲ್ ಔಟ್ ಕ್ಲಾಡ್ AI access to 50,000 ಎಂಪ್ಲಾಯೀಸ್. 50,000 ಎಂಪ್ಲಾಯೀಸ್ ಗೆ ಕ್ಲಾಡ್ AI access ಅನ್ನು ಕೊಡ್ಲಿಕ್ಕೆ ಆಂಥ್ರಪಿಕ್ ಜೊತೆ ಟೈ ಅಪ್ ಅನ್ನು ಮಾಡ್ಕೊಂಡಿದೆ TCS. ಈ ಕಾರಣಕ್ಕೆ ಸ್ಟಾಕ್ ಇವತ್ತು ಫೋಕಸ್ ಅಲ್ಲಿತ್ತು. ಬಟ್ ಸೆಕ್ಟರ್ ಅಂತೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು SBI ಹಾಗೂ ಬ್ಯಾಂಕ್ ಆಫ್ ಬರೋಡಾ FCNR ಡೆಪಾಸಿಟ್ ರೇಟ್ಸ್ ಅನ್ನು 6% ಗೆ ರೈಸ್ ಮಾಡಿದ್ದಾರೆ. ಅಂದ್ರೆ ಮೊನ್ನೆ ತಾನೇ RBI ಒಂದು ನಿರ್ಧಾರವನ್ನು ತಗೊಂಡಿತ್ತು FCNR ಗೆ ಸಂಬಂಧಪಟ್ಟಂತೆ. ಆ ಸುದ್ದಿಯ ಮುಂದುವರಿದ ಭಾಗ ಬ್ಯಾಂಕ್ ಗಳು ಡೆಪಾಸಿಟ್ ರೇಟ್ಸ್ ಅನ್ನ ಜಾಸ್ತಿ ಮಾಡಿದ್ದಾವೆ. ಇನ್ನು ಡಾಮ್ಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿ ರೆನಾಲ್ಡ್ಸ್ ಬ್ರಾಂಡ್ ಅಸೆಟ್ಸ್ ಅನ್ನ $3.7 ಮಿಲಿಯನ್ ಗೆ ಅಕ್ವೈರ್ ಮಾಡಿದೆ. ಇವತ್ತೇ ಬಂದಿರುವಂತಹ ಸುದ್ದಿ. ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಅಕ್ವಿಸಿಷನ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಮಾರ್ಕೆಟ್ ಇಂದ. ಇನ್ನು ವ್ಯಾಸ್ಕಾನ್ ಎಂಜಿನಿಯರ್ಸ್ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನು ನೋಡಿದ್ವಿ ನಾವು. 347 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ. RBI ಕ್ವಾರ್ಟರ್ಸ್ ಅನ್ನ ರೀಡೆವಲಪ್ಮೆಂಟ್ ಮಾಡುವಂತಹ ಪ್ರಾಜೆಕ್ಟ್. ಸ್ಟಾಕ್ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು CMR ಗ್ರೀನ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು. ಕಾರಣ ಗೋಲ್ಡ್ಮನ್ ಸಾಚಸ್ ಅವರು ನಿನ್ನೆ ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಅನ್ನು ತಗೊಂಡಿರೋ ಬಗ್ಗೆ ಸುದ್ದಿಗಳನ್ನ ನೋಡಿದ್ವಿ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2% ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ CMR ಗ್ರೀನ್ ಟೆಕ್ನಾಲಜೀಸ್ ಅಲ್ಲಿ ಇವತ್ತು. ಇನ್ನು ಮೊನಾರ್ಚ್ ಸರ್ವೇಯರ್ಸ್ ಅಂಡ್ ಇಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ಸುಮಾರು 16 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ನೀವು ಇಲ್ಲಿ ನೋಡಬಹುದು 16.5 ಕೋಟಿ ಆರ್ಡರ್ ಡೊಮೆಸ್ಟಿಕ್ ಎಂಟಿಟಿಯಿಂದ ಸಿಕ್ಕಿರುವಂತ ಆರ್ಡರ್. ಎಲ್ಲಿಂದ ಅಂತ ಕೂಡ ನೋಡಬಹುದು. ಮಹಾರಾಷ್ಟ್ರ ರೂರಲ್ ರೋಡ್ಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಇಂದ ಈ ಒಂದು ಆರ್ಡರ್ ಕಾರಣಕ್ಕೆ ಮೊನಾರ್ಕ್ ಸರ್ವೇಯರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ BHEL ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಡೊಮೆಸ್ಟಿಕ್ ಎಂಟಿಟಿಯಿಂದ ಸಿಕ್ಕಿರುವಂತ ಆರ್ಡರ್ 90 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ BHEL ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ ಜಗಲ್ ಪ್ರೀಪೇಡ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ತನ್ನ ಜಗಲ್ ಶೆಲ್ ಪ್ರೊವೈಡ್ ಜಗಲ್ ಸೇವ್ ಸರ್ವಿಸಸ್ ಅನ್ನು ಕೊಡ್ಲಿಕ್ಕೆ ಎಂಪ್ಲಾಯಿ ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಹಾಗೂ ಬೆನಿಫಿಟ್ಸ್ ವಿಚಾರದಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. 5 ವರ್ಷಗಳ ಒಪ್ಪಂದ ಇದು. ಈ ಒಂದು ಒಪ್ಪಂದದ ಕಾರಣಕ್ಕೆ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಇನ್ನು ಸಿಯಾರಾಮ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು $2,13,000 ಮೊತ್ತದ ಆರ್ಡರ್ ಸಿಕ್ಕಿದೆ. ಇದು ಇಂಟರ್ನ್ಯಾಷನಲ್ ಆರ್ಡರ್, ಬ್ರಾಸ್ ಬಿಲೆಟ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಆರ್ಡರ್ ಕಾರಣಕ್ಕೆ ಸಿಯಾರಾಮ್ ರೀಸೈಕ್ಲಿಂಗ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಇಲ್ಲಿ ಮೋರ್ಗೆ ಹೋದ್ರೆ ಲಿಂಕ್ ಗಳು ಸಿಗುತ್ತೆ. ಇವುಗಳನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಅಪ್ಡೇಟ್ ಗಳು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.